ಈ ಒಂದು ರ್ಯಾಲಿಯನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸುಗೊಳಿಸತಕ್ಕಂಥ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಾವೇ ಗೆಲ್ಲೋದಂತ ಡಿ.ಕೆ. ಪ್ರಸಾದ್ ಹೋರಾಡ್ತಿದ್ದಾರೆ. ಅದು ಅದೇ ಭ್ರಮೆನಲ್ಲಿ ಇರಲಿ. ಬೆಂಗಳೂರು ನಗರದ ನಾಗರಿಕರು ಆ ಭ್ರಮೆಯಿಂದ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಕಾಲ ದೂರ ಇಲ್ಲ. ಮೊದಲನೇ ಕ್ಷೇತ್ರವನ್ನ ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನ್ ಸಂದೇಶ ಇದೆ? ಅದಕ್ಕೆ ಕಾರಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಒಂದು ಕಡೆ, CN ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರೇನಿದ್ದಾರೆ ಅವರು ಅಮಿತ್ ಶಾಜಿ ಅವರ ಅಭ್ಯರ್ಥಿ, ನರೇಂದ್ರ ಮೋದಿ ಅವರ ಅಭ್ಯರ್ಥಿ. ಆ ಹಿನ್ನೆಲೆಯಲ್ಲಿ ಮೊದಲನೆಯ ಸಭೆ ಚನ್ನಪಟ್ಟಣದಿಂದ ಪ್ರಾರಂಭ ಮಾಡಿದ್ದಾರೆ. ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣ ಮೇಡಮ್. ಇವತ್ತಿನ ಕಾರ್ಯಕ್ರಮ ಯಶಸ್ಸಾಗಿದೆ. ಭಾರತೀಯ ಜನತಾ ಪಕ್ಷ ಮತ್ತು JDSನ ಕಾರ್ಯಕರ್ತರು ಮತ್ತು ನಮ್ಮ ಯೋಗೀಶ್ ಅವರು, ನನ್ನ ಸ್ನೇಹಿತರು, ನಾವೆಲ್ಲ ಇವತ್ತು ಒಟ್ಟಾಗಿ ಕಾರ್ಯಕ್ರಮ ಯಶಸ್ಸುಗೊಳಿಸಕ್ಕಂತ ನಮ್ಮ ಪಕ್ಷದ ಮುಖಂಡರುಗಳು ಜಯಮತ್ತು ಇರ್ಬೋದು, ಹಲವಾರು ನಮ್ಮ ಪಕ್ಷದ ಮುಖಂಡರು ಯಾರ ಹೆಸರನ್ನು ಹೇಳಲಿಲ್ಲ ಅಂತೇಳಿ ಯಾರು ಅನ್ಯತಾ ಭಾವಿಸ್ತಕ್ಕಂಥದ್ದಲ್ಲ. ಎಲ್ಲ ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಾಗಿ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಜನತಾದಳದ ಮೈತ್ರಿಯನ್ನು ಜನ ಒಪ್ಪಿದ್ದಾರೆ ಅಂತಕ್ಕಂಥ ಸಂದೇಶ ಇಲ್ಲಿಂದ ಇವತ್ತು ಕೊಟ್ಟಿದ್ದಾರೆ. ರಾತ್ರಿ ನಿದ್ದೆ ಮಾಡಲಾರು ಇಲ್ಲ, ಹಲವಾರು ವಿಷಯಗಳು ಚುನಾವಣೆಯಲ್ಲಿ 28 ಸ್ಥಾನ ಗೆಲ್ತಕ್ಕಂಥ ನಿಟ್ಟಲ್ಲಿ ಚರ್ಚೆಗಳಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.